ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಅಧ್ವಾನ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಭಾರಿ ಪ್ರಮಾಣದಲ್ಲಿ ಅಕ್ರಮಗಳು ನಡೀತಾ ಇತ್ತು, ಹಗರಣ ಹಾಗೆ ವಿವಾದಗಳಿಂದಲೇ ಸದ್ದು ಮಾಡ್ತಾ ಇರುತ್ತೆ. ಆದ್ರೆ ಇದೀಗ ಆ ಕಳಂಕದಿಂದ ಹೊರಬರೋದಕ್ಕೆ ಬಿಜೆಪಿ ಅಧ್ಯಕ್ಷ ಹ್ಯಾರಿಸ್ ಮತ್ತು ಕಮಿಷನರ್ ಮಣಿವಣ್ಣನ್ ಒಂದು ಐಡಿಯಾವನ್ನ ಮಾಡಿದ್ದಾರೆ. ಅದೇನಪ್ಪ ಐಡಿಯಾ ಅಂತ ಹೇಳಿದ್ರೆ ಗೋಲ್ಮಾಲ್ ಸೇರಿದಂತೆ ಇದೆಲ್ಲದಕ್ಕೂ ಕೂಡ ಮುಕ್ತಿಯನ್ನ ಪಡೆಯೋದಕ್ಕೆ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿಯಾದಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಾಖಲೆ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಗಣಕೀಕರಣ ಜೊತೆಗೆ ಆಧುನಿಕ ದಾಖಲೆ ನಿರ್ವಹಣಾ ವ್ಯವಸ್ಥೆಯನ್ನ ಅಳವಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಂಬಂಧ ಟೆಂಡರ್ ಆಹ್ವಾನಿಸಿದ್ದು ಬಿಡ್ ಸಲ್ಲಿಸಲು ಏಪ್ರಿಲ್ 2ನೇ ತಾರೀಕಿನವರೆಗೆ ಕೊನೆಯ ದಿನಾಂಕವಾಗಿದೆ. ದಾಖಲೆಗಳ ಡಿಜಿಟಲೀಕರಣದಿಂದ ಅಕ್ರಮ ಮತ್ತು ಬೋಗಸ್ ದಾಖಲೆಗಳ ಸೃಷ್ಟೀಕರಣ ಕಷ್ಟಕರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕ್ರಾಂತಿಕಾರ ಬದಲಾವಣೆಗೆ ಅಧ್ಯಕ್ಷ ಹ್ಯಾರಿಸ್ ಮತ್ತು ಕಮಿಷನರ್ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾಗಿ ಭೇಟಿಯ ಗೋಲ್ಮಾಲ್ಗಳಿಗೆ ಮುಕ್ತಿಯನ್ನ ನೀಡುವಂತಹ ತಂತ್ರವನ್ನು ರೂಪಿಸಲಾಗಿದೆ. ಇನ್ನಾದರೂ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ, ಹಗರಣ ಹಾಗೆ ವಿವಾದಗಳು ಏನೆಲ್ಲ ನಡೀತಾ ಇತ್ತು ಅವೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತಾ ಅಂತ ಹೇಳಿ ಕಾದು ನೋಡಬೇಕಿದೆ. ಅಧ್ಯಕ್ಷ ಹ್ಯಾರಿಸ್ ಅವರ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದ್ರೆ ನಿಜಕ್ಕೂ ಅಕ್ರಮಗಳು, ಹಗರಣಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಅನ್ನುವಂಥ ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕೋದಕ್ಕೆ ಕೆಲವೊಂದಿಷ್ಟು ಪ್ಲಾನ್ಗಳನ್ನ ತೆಗೆದುಕೊಂಡು ಬರಲಾಗಿದೆ ಅಂತ ಹೇಳಿದ್ರೆ ಆ ಪ್ಲಾನ್ಸ್ ಏನು? ಇನ್ಮೇಲಾದ್ರೂ ಕೂಡ ಅಕ್ರಮಕ್ಕೆ ಕಡಿವಾಣವನ್ನ ಬೀಳ್ಬೋದಾ? ದಿವ್ಯಾ, ಬಿಡಿಎ ಅಂತಂದ್ರೆ ಜನಸಾಮಾನ್ಯರು ಮೂಗು ಮುರಿಯುವಂತ ಕಾಲ ಆಯ್ತು. ಯಾಕಂದ್ರೆ ಬಿಡಿಎನಲ್ಲಿ ಬರೀ ಭ್ರಷ್ಟಾಚಾರನೇ ನಡೆಯುತ್ತೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಹ್ಯಾರಿಸ್ ಅವರು ಅಧ್ಯಕ್ಷ ಆದ ನಂತರ, ಜೊತೆಗೆ ಮಣಿವಣ್ಣನ್ ಅವರು ಆ ಬಿಡಿಎ ಸಂಬಂಧಪಟ್ಟಂತೆ ಏನು ಕಮಿಷನರ್ ಆಗಿ ಬಂದ ನಂತರ ಇಡೀ ಬಿಡಿಎ ಸ್ವರೂಪವನ್ನ ಚೇಂಜ್ ಮಾಡಿದ್ದಾರೆ. ಈಗ ಜನಸ್ನೇಹಿ ಬಿಡಿಎ ಆಗಿರುವಂತದ್ದು ತಾವು ನೋಡಬಹುದು. ಈಗ ಬಿಡಿಎ ನಲ್ಲಿ ಯಾರಿಗೆ ಒಂದು ಸೈಟ್ ಸಿಕ್ಕಿಲ್ಲ ಅಥವಾ ಹಿಂದೆ ಸೈಟ್ ಸಿಕ್ಕಿದ್ದು ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಪರ್ಯಾಯ ಸೈಟ್ ಗಳನ್ನ ಕೊಡುವಂತದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಆನ್ಲೈನ್ ಮೂಲಕ ಅಹವಾಲುಗಳನ್ನ ಸಾರ್ವಜನಿಕರು ಸಲ್ಲಿಸಿ, ಆ ಅಹವಾಲುಗಳನ್ನ ಓಪನ್ ಮೀಟಿಂಗ್ ಮೂಲಕ ಅಹವಾಲುಗಳನ್ನ ಅವ್ರನ್ನ ಕರೆಸಿ ತಕ್ಷಣ ಅವನ್ನ ಪರಿಹಾರವನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ಆನ್ಲೈನ್ ಸಿಸ್ಟಮ್ ಜಾರಿಗೆ ತಂದಿದೆ. ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಯಾವ ದಾಖಲೆಗಳು, ಪ್ಲಾನಿಂಗ್ಗಳು ಅಂದ್ರೆ ಬಿಡಿಎ ಇಂದ ಏನು ಪ್ಲಾನ್ ಗಳನ್ನ ಕೊಟ್ಟಿರ್ತಾರೆ ಅಥವಾ ಬಿಡಿಎ ಸಂಬಂಧಪಟ್ಟ ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಡಿಜಿಟಲೀಕರಣ ಮಾಡ್ಲಿಕ್ಕೆ ಬಿಡಿಎ ಹೊರಟಿದೆ. ಇದ್ರ ಮೂಲಕ ಈ ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡೋದನ್ನ ತಡಿಲಿಕ್ಕೆ ಏನಾಗಿದೆ, ಹ್ಯಾರಿಸ್ ಅಧ್ಯಕ್ಷರು ಇದನ್ನು ಮುಖ್ಯವಾದಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ಈಗ ಟೆಂಡರ್ ಅನ್ನ ಕರೆದಿರುವಂತದ್ದು. ಈ ಡಿಜಿಟಲೈಸೇಷನ್ ಅಂದ್ರೆ ಡಿಜಿಟಲೀಕರಣ, ದಾಖಲೆಗಳನ್ನ ಡಿಜಿಟಲೀಕರಣ ಮಾಡೋದ್ರಿಂದ ಯಾವುದೇ ಬೋಗಸ್ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಈ ವಿಚಾರದಲ್ಲಿ ಆ ಬೋಗಸ್ ದಾಖಲೆಗಳನ್ನ ಕ್ರಿಯೇಟ್ ಆಗೋದನ್ನ ತಡೆಯಲಿಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ಡಿಜಿಟಲ್ ಸ್ಕ್ಯಾನಿಂಗ್ ಮಾಡ್ತಾರೆ. ಜೊತೆನಲ್ಲಿ ಸ್ಕ್ಯಾನಿಂಗ್ ಮಾಡಿ ಡಿಜಿಟಲ್ ಫಾರ್ಮೆಟ್ ನಲ್ಲಿ ಸೇವ್ ಮಾಡುವಂತದ್ದು. ಬಿಡಿಎ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಬಿಡಿಎ ಮುಂದಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಅನ್ನ ಕರೆದಿರುವಂತದ್ದನ್ನು ಕೂಡ ನಾವು ಟೆಂಡರ್ ಕಾಪಿನೂ ಕೂಡ ತೋರಿಸ್ತಾ ಇದ್ದೇವೆ. ಏಪ್ರಿಲ್ ನಲ್ಲಿ ಅಂತ್ಯದ ಒಳಗೆ ಇದು ಕಂಪ್ಲೀಟ್ ಆಗ್ತದೆ ಪ್ರೋಸೆಸ್. ಅಂದ್ರೆ ಟೆಂಡರ್ ಕರೆದು ಗುತ್ತಿಗೆದಾರನ ಫಿಕ್ಸ್ ಮಾಡಿ ನಂತರ ಡಿಜಿಟಲೀಕರಣ ಕೆಲಸ ಆರಂಭ ಆಗ್ತದೆ. ಈ ದಾಳಿಯಲ್ಲಿ ಭೂ ದಾಖಲೆಗಳೇನಿರುತ್ತೆ ಆ ಎಲ್ಲಾ ದಾಖಲೆಗಳು, ಬಿಡಿಎ ಕೊಟ್ಟಿರುವಂತ ಏನು ಅನುಮತಿ ಪತ್ರಗಳಾಗಿರ್ಬೋದು ಅಥವಾ ಬಿಡಿಎ ಇಂದ ಪ್ಲಾನ್ ಸ್ಯಾಂಕ್ಷನ್ ಆಗಿರ್ಬೋದು, ಆ ಬಿಡಿಎ ದಾಖಲೆಗಳು, ಭೂಮಿ ಎಲ್ಲೆಲ್ಲಿದೆ ಅನ್ನುವಂತ ದಾಖಲೆಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಡಿಜಿಟಲ್ ಸ್ಕ್ಯಾನಿಂಗ್ ಮಾಡುವಂತ ಕೆಲಸಕ್ಕೆ ಈಗ ಬಿಡಿಎ ಮುಂದಾಗುವಂತದ್ದು. ಎಲ್ಲ ಸ್ಕ್ಯಾನಿಂಗ್ ಮಾಡಿದ ನಂತರ ಎಲ್ಲವನ್ನೂ ಕೂಡ ಒಂದು ನಿರ್ದಿಷ್ಟ ಸರ್ವರ್ ನಲ್ಲಿ ಇಡಲಾಗ್ತದೆ. ಯಾವುದೇ ಕಾರಣಕ್ಕೂ ಆ ದಾಖಲೆಗಳನ್ನ ಮ್ಯಾನಿಪುಲೇಟ್ ಮಾಡುವಂತದ್ದು ಅಥವಾ ನಕಲಿ ದಾಖಲೆ ಸೃಷ್ಟಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.